ಒಂದು ಕ್ಷಣ ನಿಮ್ಮ ಹೆಸರು, ಜಾತಿ, ಧರ್ಮ, ಸಂಪತ್ತು, ಅಧಿಕಾರ, ಶಿಕ್ಷಣ, ಹುದ್ದೆ, ಅಹಂಕಾರ ಎಲ್ಲವನ್ನು ಮರೆತು ಯೋಚಿಸಿ. ಈ ಭೂಮಿಯ ಮೇಲೆ ಹುಟ್ಟಿದ ಪ್ರತಿಯೊಬ್ಬ ರಾಜ, ಪ್ರತಿಯೊಬ್ಬ ಸಂತ, ಪ್ರತಿಯೊಬ್ಬ ವಿಜ್ಞಾನಿ, ಪ್ರತಿಯೊಬ್ಬ ನ್ಯಾಯಾಧೀಶ, ಪ್ರತಿಯೊಬ್ಬ ರಾಷ್ಟ್ರಪತಿ, ಪ್ರತಿಯೊಬ್ಬ ಕೋಟ್ಯಾಧಿಪತಿ, ಪ್ರತಿಯೊಬ್ಬ ಭಿಕ್ಷುಕ, ಪ್ರತಿಯೊಬ್ಬ ಮಹಾತ್ಮ ಮತ್ತು ಪ್ರತಿಯೊಬ್ಬ ಅಪರಾಧಿಯೂ ಒಂದೇ ಬಾಗಿಲಿನ ಮೂಲಕ ಈ ಜಗತ್ತಿಗೆ ಬಂದಿದ್ದಾರೆ. ನಾವು ಎಲ್ಲರೂ ಬೇರೆ ಬೇರೆ ಸ್ಥಾನಗಳಲ್ಲಿ ನಿಂತಿದ್ದರೂ ನಮ್ಮ ಆರಂಭ ಒಂದೇ. ಆದರೆ ವಿಚಿತ್ರವೆಂದರೆ ಮಾನವ ಕುಲವನ್ನು ಈ ಭೂಮಿಗೆ ತಂದ ಆ ಬಾಗಿಲನ್ನು ಇಂದು ಕೆಲವರು ಕಾಮದ ವಸ್ತುವಾಗಿ ನೋಡುತ್ತಿದ್ದಾರೆ, ಕೆಲವರು ವ್ಯಾಪಾರದ ಸಾಧನವನ್ನಾಗಿಸಿದ್ದಾರೆ, ಇನ್ನು ಕೆಲವರು ಅವಮಾನಿಸುವ ವಿಷಯವನ್ನಾಗಿಸಿದ್ದಾರೆ. ಮನುಷ್ಯನು ಚಂದ್ರನ ಮೇಲೆ ಕಾಲಿಟ್ಟಿದ್ದಾನೆ, ಮಂಗಲ ಗ್ರಹಕ್ಕೆ ಯಾನ ಕಳಿಸಿದ್ದಾನೆ, ಕೃತಕ ಬುದ್ಧಿಮತ್ತೆಯನ್ನು ನಿರ್ಮಿಸಿದ್ದಾನೆ. ಆದರೆ ತನ್ನ ಜನ್ಮದ ಮೂಲವನ್ನು ಗೌರವಿಸಲು ಇನ್ನೂ ಕಲಿತಿಲ್ಲ. ಸ್ನೇಹಿತರೆ, ಯೋನಿ ಎಂಬುದು ಕೇವಲ ದೇಹದ ಒಂದು ಅಂಗವಲ್ಲ, ಅದು ಪ್ರತಿಯೊಬ್ಬ ಮನುಷ್ಯನ ಮೊದಲ ಮನೆ. ಮತ್ತೊಮ್ಮೆ, ಯೋನಿ ಎಂಬುದು ಕೇವಲ ದೇಹದ ಒಂದು ಅಂಗವಲ್ಲ, ಅದು ಪ್ರತಿಯೊಬ್ಬ ಮನುಷ್ಯನ ಮೊದಲ ಮನೆ, ಮೊದಲ ಆಶ್ರಯ, ಮೊದಲ ದೇವಾಲಯ, ಮೊದಲ ವಿಶ್ವವಿದ್ಯಾಲಯ, ಮೊದಲ ಸುರಕ್ಷಿತ ಸ್ಥಳ. ಸಂಸ್ಕೃತದಲ್ಲಿ ಯೋನಿ ಎಂದರೆ ಮೂಲ, ಉದ್ಭವ ಸ್ಥಾನ, ಗರ್ಭ, ಸೃಷ್ಟಿಯ ಕೇಂದ್ರ. ನೀನು ಹುಟ್ಟುವ ಮೊದಲು ನಿನಗೆ ಹೆಸರಿರಲಿಲ್ಲ, ಜಾತಿ ಇರಲಿಲ್ಲ, ಧರ್ಮ ಇರಲಿಲ್ಲ, ಹಣ ಇರಲಿಲ್ಲ, ಅಧಿಕಾರ ಇರಲಿಲ್ಲ. ನೀನು ಕೇವಲ ಒಂದು ಸೂಕ್ಷ್ಮ ಜೀವಕಣವಾಗಿದ್ದೆ. ಆದರೆ ಒಬ್ಬ ಮಹಿಳೆಯ ಗರ್ಭದಲ್ಲಿ ನಿನ್ನ ಹೃದಯ ಬಡಿಯಲು ಆರಂಭಿಸಿತು, ನಿನ್ನ ಮೆದುಳು ಬೆಳೆಯಿತು, ನಿನ್ನ ಕಣ್ಣುಗಳು ರೂಪುಗೊಂಡವು, ನಿನ್ನ ಅಸ್ತಿತ್ವ ಹುಟ್ಟಿತು. ಆದ್ದರಿಂದ ಯೋನಿಯ ರಹಸ್ಯ ಕಾಮದಲ್ಲಿಲ್ಲ, ಅದು ಸೃಷ್ಟಿಯಲ್ಲಿ ಇದೆ. ಮತ್ತೊಮ್ಮೆ ಹೇಳುತ್ತೇನೆ, ಯೋನಿಯ ರಹಸ್ಯ ಕಾಮದಲ್ಲಿಲ್ಲ, ಅದು ಸೃಷ್ಟಿಯಲ್ಲಿ ಇದೆ. ಅದು ದೇಹದಲ್ಲಿಲ್ಲ, ಅದು ಜೀವದ ಉದ್ಭವದಲ್ಲಿದೆ. ಅದು ಆಕರ್ಷಣೆಯ ವಿಷಯವಲ್ಲ, ಅದು ಮಾನವ ಅಸ್ತಿತ್ವದ ಮೂಲ ಅಧ್ಯಾಯ. ಮತ್ತು ಬಹುಶಃ ಮಾನವ ಕುಲದ ಅತಿದೊಡ್ಡ ದುರಂತವೆಂದರೆ ತಾನು ಎಲ್ಲಿಂದ ಬಂದೆ ಎಂಬುದನ್ನು ಮರೆತಿರುವುದು. ಏಕೆಂದರೆ ತನ್ನ ಜನ್ಮದ ಮೂಲವನ್ನು ಮರೆತ ಸಮಾಜದಲ್ಲಿ ಕೃತಜ್ಞತೆ ಸಾಯುತ್ತದೆ, ಕೃತಜ್ಞತೆ ಸತ್ತಾಗ ಗೌರವ ಸಾಯುತ್ತದೆ, ಗೌರವ ಸತ್ತಾಗ ಮಹಿಳೆಯ ಮೇಲಿನ ದೌರ್ಜನ್ಯ, ಕುಟುಂಬಗಳ ಪತನ ಮತ್ತು ಮಾನವೀಯತೆಯ ಕುಸಿತ ಆರಂಭವಾಗುತ್ತದೆ. ಆದ್ದರಿಂದ ಮುಂದುವರಿಯುವ ಮೊದಲು, ಈ ವಿಚಾರವನ್ನು ಮುಂದುವರಿಸುವ ಮೊದಲು ಬದುಕು ನಿನ್ನದೇ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ. ಏಕೆಂದರೆ ಇಂದು ನಾವು ಮಾತನಾಡುವುದು ಕೇವಲ ಯೋನಿಯ ಬಗ್ಗೆ ಅಲ್ಲ, ನಿಮ್ಮ ಜನ್ಮದ ಬಗ್ಗೆ, ನಿಮ್ಮ ತಾಯಿಯ ಬಗ್ಗೆ ಮತ್ತು ಮಾನವ ಕುಲ ಮರೆತು ಹೋದ ಮಹಾ ಸತ್ಯದ ಬಗ್ಗೆ. ಸ್ನೇಹಿತರೆ, ಇಂದು ಯೋನಿ ಎಂಬ ಪದವನ್ನು ಕೇಳಿದ ತಕ್ಷಣ ಅನೇಕ ಜನರ ಮನಸ್ಸು ನೇರವಾಗಿ ಲೈಂಗಿಕತೆಯ ಕಡೆಗೆ ಓಡುತ್ತದೆ. ಇದೇ ಮಾನವ ಚಿಂತನೆಯ ದೊಡ್ಡ ದುರಂತಗಳಲ್ಲಿ ಒಂದಾಗಿದೆ. ಏಕೆಂದರೆ ನಾವು ಒಂದು ಮಹಾನ್ ತತ್ವವನ್ನು ಕೇವಲ ದೇಹದ ಮಟ್ಟಕ್ಕೆ ಇಳಿಸಿದ್ದೇವೆ. ಆದರೆ ಸಂಸ್ಕೃತದಲ್ಲಿ ಯೋನಿ ಎಂಬ ಪದದ ಅರ್ಥ ಕೇವಲ ದೇಹದ ಅಂಗವಲ್ಲ, ಅದು ಮೂಲ, ಉದ್ಭವ ಸ್ಥಾನ, ಗರ್ಭ, ಸೃಷ್ಟಿಯ ಕೇಂದ್ರ, ಜೀವವು ಅಸ್ತಿತ್ವಕ್ಕೆ ಪ್ರವೇಶಿಸುವ ದ್ವಾರ
ಎಂಬ ಅರ್ಥಗಳನ್ನು ಹೊಂದಿದೆ. ಈ ಜಗತ್ತಿನಲ್ಲಿ ಪ್ರತಿಯೊಂದು ನದಿಗೂ ಒಂದು ಮೂಲವಿದೆ, ಪ್ರತಿಯೊಂದು ಮರಕ್ಕೂ ಒಂದು ಬೀಜವಿದೆ, ಪ್ರತಿಯೊಂದು ನಕ್ಷತ್ರಕ್ಕೂ ಒಂದು ಉದ್ಭವವಿದೆ, ಪ್ರತಿಯೊಂದು ನಾಗರಿಕತೆಗೂ ಒಂದು ಆರಂಭವಿದೆ. ಹಾಗೆಯೇ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಮೂಲವಿದೆ, ಆ ಮೂಲವೇ ಯೋನಿ. ಆದ್ದರಿಂದ ಯೋನಿಯನ್ನು ಕೇವಲ ಲೈಂಗಿಕತೆಯೊಂದಿಗೆ ಮಾತ್ರ ಜೋಡಿಸುವುದು ಅದರ ಮಹತ್ವವನ್ನು ಕುಗ್ಗಿಸುವುದಲ್ಲ, ಮಾನವ ಜನ್ಮದ ಪವಿತ್ರತೆಯನ್ನೇ ಮರೆತಂತೆಯೇ ಆಗುತ್ತದೆ. ಯೋನಿ ಅಂದರೆ ಕೇವಲ ದೇಹದ ಒಂದು ಭಾಗವಲ್ಲ, ಅದು ಜೀವವು ಮೊದಲ ಬಾರಿಗೆ ಆಶ್ರಯ ಪಡೆಯುವ ಸ್ಥಳ, ಮಾನವ ಅಸ್ತಿತ್ವದ ಮೊದಲ ಮನೆ, ಮೊದಲ ರಕ್ಷಣೆ, ಮೊದಲ ದೇವಾಲಯ, ಮೊದಲ ವಿಶ್ವವಿದ್ಯಾಲಯ. ನೀನು ಮಾತನಾಡಲು ಕಲಿಯುವ ಮೊದಲು, ಯೋಚಿಸಲು ಕಲಿಯುವ ಮೊದಲು, ನಡೆಯಲು ಕಲಿಯುವ ಮೊದಲು, ಈ ಜಗತ್ತನ್ನು ನೋಡಲು ಕಲಿಯುವ ಮೊದಲು ನೀನು ಒಬ್ಬ ಮಹಿಳೆಯ ಗರ್ಭದಲ್ಲಿ ಜೀವದ ಮೌನ ಪಾಠವನ್ನು ಕಲಿಯುತ್ತಿದ್ದೆ. ಆದ್ದರಿಂದ ಯೋನಿಯ ಅರ್ಥವನ್ನು ಕೇವಲ ದೇಹದ ಮಟ್ಟದಲ್ಲಿ ಅರ್ಥ ಮಾಡಿಕೊಳ್ಳುವುದು ಸಮುದ್ರವನ್ನು ಒಂದು ಹನಿ ನೀರಿನಲ್ಲಿ ಅಳೆಯಲು ಪ್ರಯತ್ನಿಸಿದಂತಾಗಿದೆ. ಯೋನಿ ಎಂದರೆ ಸೃಷ್ಟಿಯ ಆರಂಭ, ಜೀವನದ ಪ್ರವೇಶ ದ್ವಾರ, ಪ್ರಕೃತಿಯ ಮೌನ ಅದ್ಭುತ ಮತ್ತು ಮಾನವ ಅಸ್ತಿತ್ವದ ಮೊದಲ ಅಧ್ಯಾಯ. ಸ್ನೇಹಿತರೆ, ದೇವ ರಹಸ್ಯ ಎಂದರೆ ಆಕಾಶದಿಂದ ಇಳಿಯುವ ಯಾವುದೋ ಗುಪ್ತ ಮಂತ್ರವಲ್ಲ, ಕಣ್ಣಿಗೆ ಕಾಣದ ಅಲೌಕಿಕ ಮಾಯೆಯೂ ಅಲ್ಲ, ಅದ್ಭುತಗಳನ್ನು ಮಾಡುವ ಮಾಂತ್ರಿಕ ಶಕ್ತಿಯೂ ಅಲ್ಲ. ನಿಜವಾದ ದೇವ ರಹಸ್ಯ ನಮ್ಮ ಕಣ್ಣೆದುರೇ ಪ್ರತಿದಿನ ನಡೆಯುತ್ತಿದೆ, ಆದರೆ ನಾವು ಅದರ ಮಹತ್ವವನ್ನು ಅರಿಯದೆ ಬದುಕುತ್ತಿದ್ದೇವೆ. ಒಂದು ಕ್ಷಣ ಯೋಚಿಸಿ, ಕಣ್ಣಿಗೆ ಕಾಣದ ಒಂದು ಸೂಕ್ಷ್ಮ ಜೀವಕಣವು ಒಬ್ಬ ಮಹಿಳೆಯ ಗರ್ಭದಲ್ಲಿ ಆಶ್ರಯ ಪಡೆಯುತ್ತದೆ. ಅದಕ್ಕೆ ಯಾರೂ ಹೃದಯವನ್ನು ಅಳವಡಿಸುವುದಿಲ್ಲ, ಆದರೆ ಅದರೊಳಗೆ ಹೃದಯವನ್ನು ಬಡಿಯಲು ಆರಂಭಿಸುತ್ತದೆ. ಯಾರೂ ಕಣ್ಣುಗಳನ್ನು ಚಿತ್ತಿಸುವುದಿಲ್ಲ, ಆದರೆ ಅದು ಈ ವಿಶ್ವವನ್ನು ನೋಡುವ ಕಣ್ಣುಗಳನ್ನು ಪಡೆಯುತ್ತದೆ. ಯಾರೂ ಮೆದುಳನ್ನು ವಿನ್ಯಾಸಗೊಳಿಸುವುದಿಲ್ಲ, ಆದರೆ ಅದು ಯೋಚಿಸುವ, ಕಲ್ಪಿಸುವ, ಪ್ರೀತಿಸುವ, ಕನಸು ಕಾಣುವ, ದೇವರನ್ನು ಹುಡುಕುವ ಮೆದುಳನ್ನು ಹೊಂದುತ್ತದೆ. ಒಂದು ಸೂಕ್ಷ್ಮ ಜೀವಕಣವು 9 ತಿಂಗಳ ಅವಧಿಯಲ್ಲಿ ನಗುವ, ಅಳುವ, ಮಾತನಾಡುವ, ಪ್ರೀತಿಸುವ, ಸೃಷ್ಟಿಸುವ, ಜಗತ್ತನ್ನೇ ಬದಲಾಯಿಸುವ ಒಬ್ಬ ಸಂಪೂರ್ಣ ಮನುಷ್ಯನಾಗಿ ರೂಪುಗೊಳ್ಳುತ್ತದೆ. ವಿಜ್ಞಾನ ಈ ಪ್ರಕ್ರಿಯೆಯ ಹಂತಗಳನ್ನು ವಿವರಿಸಬಹುದು. ಜೀವಕೋಶಗಳ ಬೆಳವಣಿಗೆ, ಅಂಗಾಂಗಗಳ ನಿರ್ಮಾಣ, ಜೈವಿಕ ಕ್ರಿಯೆಗಳ ಬಗ್ಗೆ ಹೇಳಬಹುದು. ಆದರೆ ಒಂದು ಪ್ರಶ್ನೆ ಇನ್ನೂ ಮಾನವನನ್ನು ವಿಸ್ಮಯಗೊಳಿಸುತ್ತಿದೆ: ಒಂದು ಜೀವಕಣ ಹೇಗೆ ಚೇತನವಾಗುತ್ತದೆ? ಹೇಗೆ ಅದು ತನ್ನ ಅಸ್ತಿತ್ವವನ್ನು ಅರಿಯುವ ವ್ಯಕ್ತಿಯಾಗುತ್ತದೆ? ಇದೇ ದೇವ ರಹಸ್ಯ. ಈ ಕಾರಣಕ್ಕಾಗಿಯೇ ಅನೇಕ ಸಂಸ್ಕೃತಿಗಳು ಗರ್ಭವನ್ನು ಕೇವಲ ಜೈವಿಕ ವ್ಯವಸ್ಥೆಯಾಗಿ ನೋಡಲಿಲ್ಲ, ಅದನ್ನು ಸೃಷ್ಟಿಯ ದೇವಾಲಯವೆಂದು ಕಂಡವು. ಮಾತೃತ್ವವನ್ನು ಕೇವಲ ಒಂದು ಜೈವಿಕ ಪಾತ್ರವಾಗಿ ನೋಡಲಿಲ್ಲ, ಅದನ್ನು ಜೀವವು ಭೂಮಿಯ ಮೇಲೆ ಅವತರಿಸುವ ಮಹಾ ಯಜ್ಞವೆಂದು ಕಂಡವು. ಏಕೆಂದರೆ ಪ್ರತಿಯೊಬ್ಬ ಮನುಷ್ಯನ ಮೊದಲ ಅದ್ಭುತ, ಮೊದಲ ಪವಿತ್ರ ಸ್ಥಳ, ಮೊದಲ ಸೃಷ್ಟಿಯ ಅನುಭವ ತಾಯಿಯ ಗರ್ಭದಲ್ಲಿಯೇ ಆರಂಭವಾಗುತ್ತದೆ. ಬಹುಶಃ ಇದೇ ಕಾರಣಕ್ಕೆ ಮಾನವನು ದೇವರನ್ನು ಹುಡುಕುವ ಮೊದಲು ತನ್ನ ಜನ್ಮದ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳಬೇಕು ಎಂದು ಋಷಿಗಳು ಹೇಳಿದ್ದರು. ಏಕೆಂದರೆ ಜೀವದ ಉದ್ಭವವೇ ದೇವರ ಅತ್ಯಂತ ಮೌನವಾದ ಆದರೆ ಅತ್ಯಂತ ಮಹಾನ್ ಅಭಿವ್ಯಕ್ತಿ. ಸ್ನೇಹಿತರೆ, ಭಾರತೀಯ ತಂತ್ರ, ಶಾಕ್ತ ಹಾಗೂ ಆಗಮ ಸಂಪ್ರದಾಯಗಳಲ್ಲಿ ಯೋನಿಯನ್ನು ಎಂದಿಗೂ ಕೇವಲ ದೇಹದ ಒಂದು ಅಂಗವಾಗಿ ನೋಡಲಿಲ್ಲ. ಏಕೆಂದರೆ ಋಷಿಗಳು ದೇಹದ ಆಚೆಗಿನ ಸತ್ಯವನ್ನು ಹುಡುಕುತ್ತಿದ್ದರು. ಅವರು ಯೋನಿಯಲ್ಲಿ ಕೇವಲ ಮಾಂಸ ಮತ್ತು ರಕ್ತವನ್ನು ಕಾಣಲಿಲ್ಲ, ಅವರು ಅದರಲ್ಲಿ ಸೃಷ್ಟಿಯ ರಹಸ್ಯವನ್ನು ಕಂಡರು. ತತ್ವಶಾಸ್ತ್ರ ಹೇಳುತ್ತದೆ, ಶಿವನು
ಶುದ್ಧ ಚೈತನ್ಯ, ನಿಶ್ಚಲವಾದ ಅನಂತ ಅಸ್ತಿತ್ವ. ಶಕ್ತಿಯು ಸೃಜನಶೀಲ ಕ್ರಿಯಾಶೀಲತೆ, ಚಲನ, ಪ್ರಕಟಣೆ ಮತ್ತು ಜೀವದ ಅರಿವು. ಚೈತನ್ಯವಿಲ್ಲದ ಶಕ್ತಿ ಅಂಧವಾಗುತ್ತದೆ, ಶಕ್ತಿ ಇಲ್ಲದ ಚೈತನ್ಯ ಮೌನವಾಗಿರುತ್ತದೆ. ಈ ಎರಡರ ಸಂಯೋಗದಿಂದಲೇ ಸೃಷ್ಟಿ ವ್ಯಕ್ತವಾಗುತ್ತದೆ. ಅದಕ್ಕಾಗಿಯೇ ಶಿವಶಕ್ತಿಗಳ ಏಕತೆಯನ್ನು ಭಾರತೀಯ ಆಧ್ಯಾತ್ಮಿಕತೆಯ ಮೂಲ ತತ್ವವೆಂದು ಪರಿಗಣಿಸಲಾಗಿದೆ. ಈ ದೃಷ್ಟಿಯಲ್ಲಿ ಯೋನಿ ಕೇವಲ ಒಂದು ದೇಹದ ಭಾಗವಲ್ಲ, ಅದು ಆದಿಶಕ್ತಿಯ ಸಂಕೇತ, ಸೃಷ್ಟಿಯ ಪ್ರವೇಶ ದ್ವಾರ. ಅಸ್ತಿತ್ವವು ತನ್ನನ್ನು ತಾನೇ ನಿರಂತರವಾಗಿ ನವೀಕರಿಸಿಕೊಳ್ಳುವ ಮಹಾನ್ ಪ್ರಕ್ರಿಯೆಯ ಪ್ರತೀಕ. ಒಂದು ಬೀಜ ಮರವಾಗುತ್ತದೆ, ಒಂದು ಹನಿ ಮಳೆಯಾಗಿ ಸಮುದ್ರವಾಗುತ್ತದೆ, ಒಂದು ಜೀವಕಣ ಸಂಪೂರ್ಣ ಮನುಷ್ಯನಾಗುತ್ತದೆ. ಈ ನಿರಂತರ ಸೃಷ್ಟಿ ಮತ್ತು ಪುನರ್ಸೃಷ್ಟಿಯ ಶಕ್ತಿಯನ್ನೇ ಋಷಿಗಳು ಶಕ್ತಿ ಎಂದು ಕರೆದರು. ಆದ್ದರಿಂದ ಯೋನಿಯ ಪವಿತ್ರತೆ ಅದರ ದೈಹಿಕ ರೂಪದಲ್ಲಿಲ್ಲ, ಅದರ ಮೂಲಕ ಜೀವವು ಲೋಕಕ್ಕೆ ಪ್ರವೇಶಿಸುವ ಸಾಮರ್ಥ್ಯದಲ್ಲಿದೆ. ಅದು ಕೇವಲ ಜನನದ ಸ್ಥಳವಲ್ಲ, ಪ್ರಕೃತಿಯ ತನ್ನ ಸೃಜನಶೀಲ ಶಕ್ತಿಯನ್ನು ವ್ಯಕ್ತಪಡಿಸುವ ಒಂದು ಮಹಾನ್ ಸಂಕೇತ. ಈ ಕಾರಣಕ್ಕಾಗಿಯೇ ಶಾಕ್ತ ಸಂಪ್ರದಾಯದಲ್ಲಿ ಯೋನಿಯ ಗೌರವ ಎಂದರೆ ದೇಹದ ಪೂಜೆಯಲ್ಲ, ಸೃಷ್ಟಿಯ ಪೂಜೆ. ಮಹಿಳೆಯ ಆರಾಧನೆಯಲ್ಲ, ಮಹಿಳೆಯ ಮೂಲಕ ಕಾರ್ಯನಿರ್ವಹಿಸುವ ಆದಿಶಕ್ತಿಯ ಗೌರವ. ಏಕೆಂದರೆ ಋಷಿಗಳ ದೃಷ್ಟಿಯಲ್ಲಿ ಯೋನಿ ಕಾಮದ ವಿಷಯವಾಗಿರಲಿಲ್ಲ, ಅದು ಜೀವ, ಸೃಷ್ಟಿ, ಚೈತನ್ಯ ಮತ್ತು ಅಸ್ತಿತ್ವದ ನಿರಂತರ ಅರಿವಿನ ಮೌನ ಪ್ರತೀಕವಾಗಿತ್ತು. ಸ್ನೇಹಿತರೆ, ಇಲ್ಲಿ ನಾವು ಒಂದು ಅತ್ಯಂತ ಮುಖ್ಯವಾದ ಸತ್ಯವನ್ನು ಅರ್ಥ ಮಾಡಿಕೊಳ್ಳಬೇಕು. ಹೆಣ್ಣನ್ನು ಕೇವಲ ಯೋನಿಯ ಮೂಲಕ ವ್ಯಾಖ್ಯಾನಿಸುವುದು ಆಕಾಶವನ್ನು ಒಂದು ಕಿಟಕಿಯ ಮೂಲಕ ಅಳೆಯಲು ಪ್ರಯತ್ನಿಸಿದಂತಾಗಿದೆ. ಯೋನಿ ಹೆಣ್ಣಿನ ಅಸ್ತಿತ್ವದ ಒಂದು ಭಾಗ ಮಾತ್ರ, ಆದರೆ ಹೆಣ್ಣು ಅದಕ್ಕಿಂತಲೂ ಅನಂತವಾಗಿ ದೊಡ್ಡವಳು. ಅವಳು ಕೇವಲ ದೇಹವಲ್ಲ, ಕೇವಲ ಸೌಂದರ್ಯವಲ್ಲ, ಕೇವಲ ಜನನದ ಸಾಧನವಲ್ಲ. ಹೆಣ್ಣು ಎಂದರೆ ತಾಯಿತನ, ಜೀವವನ್ನು ತನ್ನೊಳಗೆ ಧರಿಸುವ ಸಾಮರ್ಥ್ಯ, ಪ್ರೀತಿ, ಒಡೆದ ಹೃದಯಗಳನ್ನು ಜೋಡಿಸುವ ಶಕ್ತಿ, ಕರುಣೆ, ನೋವನ್ನು ತನ್ನದಾಗಿಸಿಕೊಳ್ಳುವ ಮನಸ್ಸು, ಸಹನೆ, ಬಿರುಗಾಳಿಯಲ್ಲಿಯೂ ಕುಟುಂಬವನ್ನು ಕಾಪಾಡುವ ಸಾಮರ್ಥ್ಯ, ಜ್ಞಾನ, ಮುಂದಿನ ತಲೆಮಾರಿಗೆ ದಿಕ್ಕು ನೀಡುವ ಬೆಳಕು, ಸೃಜನಶೀಲತೆ, ಅಸ್ತಿತ್ವವನ್ನು ನಿರಂತರವಾಗಿ ನವೀಕರಿಸುವ ಶಕ್ತಿ. ಈ ಕಾರಣಕ್ಕಾಗಿಯೇ ಭಾರತೀಯ ಶಾಕ್ತ ಸಂಪ್ರದಾಯದಲ್ಲಿ ಮಹಿಳೆಯನ್ನು ಕೇವಲ ಒಬ್ಬ ವ್ಯಕ್ತಿಯಾಗಿ ನೋಡಲಿಲ್ಲ, ಶಕ್ತಿಯ ವಿವಿಧ ಅಭಿವ್ಯಕ್ತಿಗಳಾಗಿ ಕಂಡರು. ದುರ್ಗೆ ಎಂದರೆ ದುಷ್ಟತೆಯ ವಿರುದ್ಧ ನಿಲ್ಲುವ ಶಕ್ತಿ, ಕಾಳಿ ಎಂದರೆ ಭಯವನ್ನು ಜಯಿಸುವ ಧೈರ್ಯ, ಲಕ್ಷ್ಮಿ ಎಂದರೆ ಕೇವಲ ಹಣವಲ್ಲ, ಜೀವನವನ್ನು ಪೋಷಿಸುವ ಸಮೃದ್ಧಿ, ಸರಸ್ವತಿ ಎಂದರೆ ಕೇವಲ ವಿದ್ಯೆಯಲ್ಲ, ಅಜ್ಞಾನವನ್ನು ದೂರ ಮಾಡುವ ಜ್ಞಾನ. ಈ ದೇವಿಯ ರೂಪಗಳು ಆಕಾಶದಿಂದ ಇಳಿದ ಪ್ರತ್ಯೇಕ ವ್ಯಕ್ತಿಗಳಲ್ಲ, ಮಹಿಳೆಯೊಳಗಿನ ವಿವಿಧ ಶಕ್ತಿಗಳ ತಾತ್ವಿಕ ಪ್ರತೀಕಗಳು. ಆದ್ದರಿಂದ ಯೋನಿಯ ಗೌರವ ಎಂದರೆ ದೇಹದ ಆರಾಧನೆಯಲ್ಲ, ಮಹಿಳೆಯ ಮೂಲಕ ವ್ಯಕ್ತವಾಗುವ ಸೃಷ್ಟಿ ಶಕ್ತಿಯ ಗೌರವ. ಏಕೆಂದರೆ ಯೋನಿ ಜೀವಕ್ಕೆ ಪ್ರವೇಶ ದ್ವಾರವಾಗಿರಬಹುದು, ಆದರೆ ಮಹಿಳೆ ಜೀವಕ್ಕೆ ಅರ್ಥ ನೀಡುವ ಶಕ್ತಿ. ಯೋನಿ ಮಾನವ ಜನ್ಮದ ಆರಂಭವಾಗಿರಬಹುದು, ಆದರೆ ಮಹಿಳೆ ಮಾನವತೆಯ ನಿರಂತರತೆಯ ಆಧಾರ. ಆದ್ದರಿಂದ ಈ ಹೆಣ್ಣನ್ನು ಕೇವಲ ದೇಹದ ಮಟ್ಟದಲ್ಲಿ ನೋಡುವ ಸಮಾಜ ಕುಸಿಯಲು ಆರಂಭವಾಗುತ್ತದೆ. ಹೆಣ್ಣನ್ನು ಶಕ್ತಿಯ ರೂಪವಾಗಿ, ಜ್ಞಾನದ ರೂಪವಾಗಿ, ಸೃಷ್ಟಿಯ ರೂಪವಾಗಿ ನೋಡುವ ಸಮಾಜ ಮಾತ್ರ ನಾಗರಿಕತೆಯನ್ನು ಉಳಿಸಿಕೊಳ್ಳುತ್ತದೆ. ಇದೇ ಯೋನಿ ಮತ್ತು ಶಕ್ತಿಯ ನಡುವಿನ ಆಳವಾದ ಆಧ್ಯಾತ್ಮಿಕ, ಸಾಮಾಜಿಕ ಮತ್ತು ಮಾನವೀಯ ಸತ್ಯ. ಸ್ನೇಹಿತರೆ, ಇಂದು ಮಾನವನು ಬಾಹ್ಯಾಕಾಶಕ್ಕೆ ಹೋಗಿದ್ದಾನೆ, ಚಂದ್ರನ ಮೇಲೆ ಕಾಲಿಟ್ಟಿದ್ದಾನೆ.
ಮಂಗಳ ಗ್ರಹಕ್ಕೆ ಯಾನ ಕಳಿಸಿದ್ದಾನೆ. ಅಣುಶಕ್ತಿಯನ್ನು ತನ್ನ ನಿಯಂತ್ರಣಕ್ಕೆ ತಂದಿದ್ದಾನೆ. ಕೃತಕ ಬುದ್ಧಿಮತ್ತೆಯನ್ನು ನಿರ್ಮಿಸಿದ್ದಾನೆ. ಸಮುದ್ರದ ಆಳವನ್ನು ಅಳೆಯುತ್ತಿದ್ದಾನೆ. ಬ್ರಹ್ಮಾಂಡದ ವಿಸ್ತಾರವನ್ನು ಹುಡುಕುತ್ತಿದ್ದಾನೆ. ಆದರೆ ಈ ಎಲ್ಲ ಸಾಧನೆಗಳ ನಡುವೆಯೂ ಒಂದು ಮೂಲಭೂತ ಪ್ರಶ್ನೆಯ ಮುಂದೆ ಮಾನವನು ಇನ್ನೂ ನಿಂತಿದ್ದಾನೆ. ತನ್ನ ಜನ್ಮದ ಮೂಲವನ್ನು ಗೌರವಿಸಲು ಅವನು ಕಲಿತಿದ್ದಾನೆಯೇ? ಪ್ರಶ್ನಿಸಿಕೊಳ್ಳಬೇಕಾದ ಒಂದು ಪ್ರಶ್ನೆ ಏನೆಂದರೆ, ಒಂದು ಮೂಲಭೂತ ಪ್ರಶ್ನೆ, ಮಾನವನು ಇನ್ನೂ ನಿಂತಿದ್ದಾನೆ, ತನ್ನ ಜನ್ಮದ ಮೂಲವನ್ನು ಗೌರವಿಸಲು ಅವನು ಕಲಿತಿದ್ದಾನೆಯೇ? ಜಗತ್ತಿನ ಒಂದು ಎಲ್ಲ ಜ್ಞಾನಗಳನ್ನು ಗಳಿಸಿದರೂ ತನ್ನ ಅಸ್ತಿತ್ವದ ಆರಂಭವನ್ನು ಮರೆತರೆ ಆ ಜ್ಞಾನಕ್ಕೆ ಅರ್ಥವೇನು? ಒಬ್ಬ ಮಹಿಳೆಯ ಗರ್ಭದಲ್ಲಿ 9 ತಿಂಗಳು ಆಶ್ರಯ ಪಡೆದು, ಅವಳ ರಕ್ತದಿಂದ ಪೋಷಣೆ ಪಡೆದು, ಅವಳ ನೋವಿನ ಮೂಲಕ ಈ ಲೋಕಕ್ಕೆ ಬಂದ ಮನುಷ್ಯ ಅದೇ ಮಹಿಳೆಯನ್ನು ಅವಮಾನಪಡಿಸಿದಾಗ ಅವನು ನಿಜವಾಗಿ ಯಾರನ್ನು ಅವಮಾನಿಸುತ್ತಿದ್ದಾನೆ? ಇದು ಪ್ರಶ್ನಿಸಿಕೊಳ್ಳಬೇಕಾದ ಒಂದು ಮುಖ್ಯ ಪ್ರಶ್ನೆಯಾಗಿದೆ. ಒಬ್ಬ ಮಹಿಳೆಯನ್ನೇನ ಅಥವಾ ತನ್ನ ಜನ್ಮದ ಮೂಲವನ್ನೇ, ತನ್ನ ಅಸ್ತಿತ್ವದ ಮೂಲ ದೇವಾಲಯವನ್ನೇ, ತನ್ನ ಮೊದಲ ಆಶ್ರಯವನ್ನೇ ಯೋಚಿಸಿ ನೋಡಿ. ಒಂದು ಮರ ತನ್ನ ಬೇರುಗಳನ್ನು ಕತ್ತರಿಸಿಕೊಂಡು ಬದುಕಲಾರದು. ಒಂದು ನದಿ ತನ್ನ ಮೂಲವನ್ನು ನಿರಾಕರಿಸಿ ಹರಿಯಲಾರದು. ಹಾಗೆಯೇ ಮನುಷ್ಯನು ತನ್ನ ಜನ್ಮದ ಮೂಲವನ್ನು ಅವಮಾನಿಸಿ ನಿಜವಾದ ನಾಗರಿಕ ಆಗನು. ಬಹುಶಃ ಇಂದಿನ ಜಗತ್ತಿನ ಅನೇಕ ಸಮಸ್ಯೆಗಳ ಮೂಲವು ಇದೇ ಆಗಿರಬಹುದು. ನಾವು ವಿಜ್ಞಾನದಲ್ಲಿ ಮುಂದುವರೆದಿದ್ದೇವೆ, ಆದರೆ ಕೃತಜ್ಞತೆಯಲ್ಲಿ ಹಿಂದೆ ಉಳಿದಿದ್ದೇವೆ. ನಾವು ತಂತ್ರಜ್ಞಾನವನ್ನು ಬೆಳೆಸಿದ್ದೇವೆ, ಆದರೆ ಗೌರವವನ್ನು ಕಳೆದುಕೊಂಡಿದ್ದೇವೆ. ನಾವು ಹೊರಗಿನ ಜಗತ್ತನ್ನು ಗೆಲ್ಲಲು ಕಲಿತಿದ್ದೇವೆ, ಆದರೆ ನಮ್ಮ ಒಳಗಿನ ಮಾನವತೆಯನ್ನು ಕಾಪಾಡಿಕೊಳ್ಳಲು ಮರೆತಿದ್ದೇವೆ. ಒಬ್ಬ ಮಹಿಳೆಯನ್ನು ಕೇವಲ ದೇಹವಾಗಿ ನೋಡುವ ಕ್ಷಣದಲ್ಲಿ ನಾವು ಕೇವಲ ಅವಳನ್ನು ಮಾತ್ರವಲ್ಲ, ಮಾನವ ಜನ್ಮದ ಪವಿತ್ರತೆಯನ್ನೇ ಕುಗ್ಗಿಸುತ್ತೇವೆ. ಆದ್ದರಿಂದ ಪ್ರಶ್ನೆ ಮಹಿಳೆಯ ಬಗ್ಗೆ ಅಲ್ಲ, ಪ್ರಶ್ನೆ ನಮ್ಮ ಚಿಂತನೆಯ ಬಗ್ಗೆ. ಪ್ರಶ್ನೆ ಯೋನಿಯ ಬಗ್ಗೆ ಅಲ್ಲ, ಪ್ರಶ್ನೆ ಅದನ್ನು ನೋಡುವ ನಮ್ಮ ದೃಷ್ಟಿಯ ಬಗ್ಗೆ. ಯಾಕೆಂದರೆ ಒಬ್ಬ ಮನುಷ್ಯನು ತನ್ನ ಜನ್ಮದ ಮೂಲವನ್ನು ಗೌರವಿಸಲು ಕಲಿತ ದಿನ ಅವನು ಕೇವಲ ಮಹಿಳೆಯನ್ನು ಮಾತ್ರ ಗೌರವಿಸುವುದಿಲ್ಲ, ಜೀವನವನ್ನೇ ಗೌರವಿಸಲು ಆರಂಭಿಸುತ್ತಾನೆ. ಸ್ನೇಹಿತರೆ, ಇಂದು ನಾವು ಒಂದು ಮಹಾ ಸತ್ಯವನ್ನು ಈ ಮೇಲ್ಕಂಡ ಯೋನಿ ರಹಸ್ಯ ಪಾರ್ಟ್ 1ರಲ್ಲಿ ನೋಡಿದೆವು. ಈ ಭೂಮಿಯ ಮೇಲೆ ಬದುಕಿರುವ ಪ್ರತಿಯೊಬ್ಬ ಮನುಷ್ಯನು ಒಬ್ಬ ಮಹಿಳೆಯ ಗರ್ಭದಿಂದಲೇ ಬಂದಿದ್ದಾನೆ. ರಾಜನಾಗಲಿ, ಸಂತನಾಗಲಿ, ವಿಜ್ಞಾನಿಯಾಗಲಿ, ನ್ಯಾಯಾಧೀಶನಾಗಲಿ, ಕೋಟ್ಯಾಧಿಪತಿಯಾಗಲಿ, ಭಿಕ್ಷುಕನಾಗಲಿ, ಎಲ್ಲರ ಆರಂಭ ಒಂದೇ. ಹಾಗಾದರೆ ಒಂದೇ ಒಂದು ಪ್ರಶ್ನೆ ನಮ್ಮ ಮುಂದೆ ನಿಂತಿದೆ. ಪ್ರತಿಯೊಬ್ಬ ಪುರುಷನ ಮೊದಲ ಮನೆ ಒಬ್ಬ ಮಹಿಳೆಯ ಗರ್ಭವಾಗಿದ್ದರೆ, ಇಂದು ಮಹಿಳೆಯರ ಮೇಲಿನ ಅವಮಾನ, ದೌರ್ಜನ್ಯ, ಶೋಷಣೆ, ವಸ್ತುಕರಣ ಮತ್ತು ಮಾನಸಿಕ ಹಿಂಸೆ ಯಾಕೆ ಹೆಚ್ಚುತ್ತಿದೆ? ಪ್ರತಿಯೊಬ್ಬ ಮನುಷ್ಯನು ತನ್ನ ತಾಯಿಯ ನೋವಿನ ಮೂಲಕ ಈ ಲೋಕಕ್ಕೆ ಬಂದಿದ್ದರೆ ಮಹಿಳೆಯ ಕಣ್ಣೀರಿನ ಬೆಲೆ ಯಾಕೆ ಕಡಿಮೆಯಾಗುತ್ತಿದೆ? ಶಿಕ್ಷಣ ಹೆಚ್ಚಾಗಿದೆ, ತಂತ್ರಜ್ಞಾನ ಬೆಳೆಯುತ್ತಿದೆ, ಸಮಾಜ ಆಧುನಿಕವಾಗುತ್ತಿದೆ ಎಂದು ನಾವು ಹೇಳುತ್ತಿದ್ದೇವೆ. ಆದರೆ ಮಾನವೀಯತೆ ನಿಜವಾಗಿಯೂ ಬೆಳೆಯುತ್ತಿದೆಯೇ? ಅಥವಾ ನಾವು ನಮ್ಮ ಜನ್ಮದ ಮೂಲವನ್ನೇ ಮರೆತು ಬಿಟ್ಟಿದ್ದೇವೆ? ಮಾನವನು ತನ್ನ ಮಹಾಸತ್ಯವನ್ನು ಕಳೆದುಕೊಂಡಿದ್ದಾನೆ. ಮಹಿಳೆಯನ್ನು ವಸ್ತುವಾಗಿ ನೋಡುವ ಮನೋಭಾವ ಎಲ್ಲಿಂದ ಆರಂಭವಾಯಿತು? ಗೌರವದ ಸ್ಥಾನದಲ್ಲಿ ಕಾಮ ಯಾಕೆ ಬಂತು? ಕೃತಜ್ಞತೆಯ ಸ್ಥಾನದಲ್ಲಿ ಸ್ವಾರ್ಥ ಯಾಕೆ ಬಂತು? ಮತ್ತು ಈ ಚಿಂತನೆ ಬದಲಾಗುತ್ತಿದ್ದರೆ ಮುಂದಿನ ತಲೆಮಾರಿನ ಭವಿಷ್ಯ ಏನಾಗಬಹುದು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಣ ಮುಂದಿನ ಪಾರ್ಟ್ 2ರಲ್ಲಿ. ಆದ್ದರಿಂದ ಈ ವಿಡಿಯೋವನ್ನು
ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬದುಕು ನಿನ್ನದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಯಾಕೆಂದರೆ ಸ್ನೇಹಿತರೆ, ನಿಮ್ಮಲ್ಲಿ ಅಂತಿಮ ಮನವಿ ಏನೆಂದರೆ, ಈ ಪಾರ್ಟ್ 1ರಿಂದ ಪಾರ್ಟ್ 5ರವರೆಗಿನ ಸಂಪೂರ್ಣ ಸರಣಿಯು ಕೇವಲ ಒಂದು ವಿಡಿಯೋ ಅಲ್ಲ. ಇದು ಪ್ರತಿಯೊಬ್ಬ ಮನುಷ್ಯನು ತಿಳಿದುಕೊಳ್ಳಲೇಬೇಕಾದ ಜೀವನದ, ಕುಟುಂಬದ, ಮಹಿಳೆಯ ಗೌರವದ, ಮಕ್ಕಳ ಭವಿಷ್ಯದ ಮತ್ತು ಮಾನವ ನಾಗರಿಕತೆಯ ಕುರಿತು ಒಂದು ಚಿಂತನ ಯಾತ್ರೆಯಾಗಿದೆ. ಆದ್ದರಿಂದ ನನ್ನ ಒಂದು ವಿನಂತಿ, ಈ ಎಲ್ಲ ವಿಡಿಯೋಗಳನ್ನು ಸೇವ್ ಮಾಡಿಕೊಳ್ಳಿ, ಡೌನ್ಲೋಡ್ ಮಾಡಿಕೊಳ್ಳಿ, ನಿಮ್ಮ ಮಕ್ಕಳಿಗೆ ಕಳಿಸಿ, ನಿಮ್ಮ ಮಗನಿಗೆ ಕಳುಹಿಸಿ, ನಿಮ್ಮ ಮಗಳಿಗೆ ಕಳುಹಿಸಿ, ನಿಮ್ಮ ಪತ್ನಿಗೆ ಕಳುಹಿಸಿ, ನಿಮ್ಮ ಗಂಡನಿಗೆ ಕಳುಹಿಸಿ, ನಿಮ್ಮ ಸ್ನೇಹಿತರಿಗೆ ಕಳುಹಿಸಿ, ನಿಮ್ಮ ಬಂಧು ಬಳಗಕ್ಕೆ ಕಳುಹಿಸಿ. ಯಾಕೆಂದರೆ ಈ ವಿಡಿಯೋಗಳು ಕೇವಲ ಇಂದಿನ ದಿನಕ್ಕಲ್ಲ, ಮುಂದಿನ ತಲೆಮಾರಿಗೆ. ಯಾಕೆಂದರೆ ನಾವು ನಮ್ಮ ಮಕ್ಕಳಿಗೆ ಹಣವನ್ನು ಬಿಟ್ಟು ಹೋಗಬಹುದು, ಆಸ್ತಿಯನ್ನು ಬಿಟ್ಟು ಹೋಗಬಹುದು, ಆದರೆ ಮೌಲ್ಯಗಳನ್ನು ಬಿಟ್ಟು ಹೋಗದಿದ್ದರೆ ಎಲ್ಲವೂ ಅಪೂರ್ಣ. ಈ ಸರಣಿಯಲ್ಲಿರುವ ಎಲ್ಲ ಒಂದು ವಿಚಾರವಾದರೂ ಒಬ್ಬ ಮಗನ ಚಿಂತನೆ ಬದಲಾಯಿಸಿದರೆ, ಒಬ್ಬ ಮಗಳ ಆತ್ಮಗೌರವವನ್ನು ಹೆಚ್ಚಿಸಿದರೆ, ಒಂದು ಕುಟುಂಬವನ್ನು ಉಳಿಸಿದರೆ, ಒಂದು ಮಗುವಿನ ಭವಿಷ್ಯವನ್ನು ಬೆಳಗಿಸಿದರೆ ಈ ಪ್ರಯತ್ನ ಸಾರ್ಥಕ. ಆದ್ದರಿಂದ ಈ ವಿಡಿಯೋವನ್ನು ಶೇರ್ ಮಾಡಿ, ಈ ಸಂದೇಶವನ್ನು ಹರಡಿ. ಯಾಕೆಂದರೆ ಒಳ್ಳೆಯ ಚಿಂತನೆಗಳು ಹರಡಿದಾಗ ಮಾತ್ರ ಒಳ್ಳೆಯ ಸಮಾಜ ನಿರ್ಮಾಣವಾಗುತ್ತದೆ. ಇದು ಬದುಕು ನಿನ್ನದೇ ಚಾನಲ್. ನಿಮ್ಮ ಬದುಕು, ನಿಮ್ಮ ಚಿಂತನೆ, ನಿಮ್ಮ ಜವಾಬ್ದಾರಿ. ಬದುಕು ನಿನ್ನದೇ.